ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನ ತೊಗೊಬಂದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ, ಹೊಸ ವ್ಯಕ್ತಿಗಳು ಹೇಗೆ ಹುಡ್ಕೋದು ಅನ್ನೋದ್ರ ಬಗ್ಗೆ, ಅದು ಆ ಪ್ರಾಬ್ಲಮ್ ಕುರಿತು ಮಾತಾಡಿದ್ದೆ. ಇವತ್ತು ಇನ್ನೊಂದು ಮೇಜರಲ್ಲಿ ಇಂಡಸ್ಟ್ರೀಲಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ತುಂಬ ಜನ ಹೇಳ್ತಿರ್ತಾರೆ, ಸರ್ ಇನ್ಕನ್ಸಿಸ್ಟೆನ್ಸಿ ಇನ್ ಇನ್ಕಮ್, ಅಂದರೆ ನಿರಂತರವಾಗಿ ನಂಗೆ ಆದಾಯ ಸಿಗ್ತಾ ಇರಲ್ಲ ಸರ್, ಅದಕ್ಕೋಸ್ಕರ ತುಂಬ ಜನ ಈ ಒಂದು ಇಂಡಸ್ಟ್ರಿನ ಕ್ವಿಟ್ ಮಾಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಜನ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ದೊಡ್ಡ ದೊಡ್ಡ ಕನಸನ್ನು ಹೊತ್ಕೊಂಡ್ಬರ್ತಾರೆ. ಸೊ ಏನಾದರೂ ಸಾಧಿಸಬೇಕು ಅಂತ ಅವರಿಗೆ ಈ ಒಂದು ಇಂಡಸ್ಟ್ರೀಲಿ ಮುಂದುವರಿಬೇಕಂದ್ರೆ ಅವರಿಗೆ ಜ್ಞಾನದ ಕೊರತೆ ಇರುತ್ತೆ. ಆ ಜ್ಞಾನದ ಕೊರತೆಯನ್ನು ನೀಗಿಸಬೇಕು ಅಂದರೆ ಇಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಆದಷ್ಟು ನೀವು ನಿಮ್ಮ ತಂದೆ ಜೊತೆಗೆ ಶೇರ್ ಮಾಡೋ ಮುಖಾಂತರ ಅವ್ರನ್ನ ಒಂದು ಬಿಸ್ನೆಸ್ಸಲ್ಲಿ ಮುಂದುವರ್ಸೋಕ್ಕೆ ನೀವು ಹೆಲ್ಪ್ ಮಾಡ್ಬೋದು. ಸೊ ಇವತ್ತು ನಾನು ಮಾತಾಡೋಕ್ಕೆ ಹೋಗ್ತಿರೋಂಥ ವಿಷಯ ಏನಪ್ಪ ಅಂದರೆ ಇನ್ಕನ್ಸಿಸ್ಟೆನ್ಸಿ ಇನ್ ಇನ್ಕಮ್, ಅಂದರೆ ಆದಾಯ ನಿರಂತರವಾಗಿಲ್ಲ. ಕನ್ನಡದಲ್ಲಿ ಹೇಳೋದಾದರೆ ಏನಪ್ಪ ಅಂದರೆ ತುಂಬ ಜನ ಇದು ಹೇಳ್ತಾರೆ, ಸರ್ ನಮ್ಮ ಇನ್ಕಮ್ಮು ಡಿಪೆಂಡ್, ಯಾಕಂದರೆ 3 ರೀಸನ್ ಇರುತ್ತೆ. ಆ 3 ರೀಸನ್ ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಯಾಕೆ ಇನ್ಕಮ್ ಇನ್ಕನ್ಸಿಸ್ಟೆನ್ಸಿ ಇರುತ್ತೆ ಅಂದರೆ, ಒಂದು, ಇನ್ಕಮ್ ಡಿಪೆಂಡ್ಸ್ ಆನ್ ಟೀಮ್ ಪರ್ಫಾರ್ಮೆನ್ಸ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇನ್ಕಮ್ ಡಿಪೆಂಡ್ಸ್ ಆನ್ ಟೀಮ್ ಪರ್ಫಾರ್ಮೆನ್ಸ್, ಇದು ಮೊದಲನೇ ರೀಸನ್ ಇರುತ್ತೆ. ಎರಡನೇ ರೀಸನ್, ಡೌನ್ಲೈನ್ ಮೆಂಬರ್ಸ್ ಕ್ವಿಟ್ ಆಫನ್ಲಿ, ಅಂದರೆ ನಮ್ಮ ತಂಡ ಅವಾಗವಾಗ ಕ್ವಿಟ್ ಆಗ್ತಾ ಇರ್ತಾರೆ. ಸೊ ಒಂದು ಕಡೆಯಿಂದ ಸೇರ್ತಾ ಇರ್ತಾರೆ, ಇನ್ನೊಂದು ಕಡೆಯಿಂದ ಕ್ವಿಟ್ ಆಗ್ತಾ ಇರ್ತಾರೆ. ಅದಕ್ಕೋಸ್ಕರ ಇನ್ಕನ್ಸಿಸ್ಟೆನ್ಸಿ ಇನ್ ಇನ್ಕಮ್ ಇರುತ್ತೆ. ಮತ್ತು ನೋ ಗ್ಯಾರಂಟಿಡ್ ಪೇ ಚೆಕ್ಸ್, ಮೂರನೇ ರೀಸನ್, ನೋ ಗ್ಯಾರಂಟಿಡ್ ಪೇ ಚೆಕ್ಸ್. ಈ ಮೂರು ರೀಸನಿಂದ ತುಂಬ ಜನಕ್ಕೆ ನಿರಂತರವಾಗಿ ಆದಾಯ ಬರೋದ್ರಿಂದ ಕಾರಣ ಈ ಒಂದು ಇಂಡಸ್ಟ್ರಿನ ಕೆರಿಯರ್ ಆಗಿ ತೊಗೊಳೋದಕ್ಕೆ ತುಂಬ ಜನ ಹೆದರುತ್ತಾರೆ. ಸರ್ ನಾನು ಪಾರ್ಟ್ ಟೈಮಲ್ಲಿ ಮಾಡ್ತೀನಿ ಸರ್, ಒಂದ್ಸಲ ಇನ್ಕಮ್ ಬರಲಿ, ಒಂದು ಸ್ವಲ್ಪ ಆ ಇನ್ಕಮ್ ಬರ್ತಾ ಇರುತ್ತೆ ಸರ್, ಆ ಇನ್ಕಮ್ ಸಾಲ ಸರ್ ನಿರಂತರವಾಗಿ ಬರಲಿ, ಆಮೇಲೆ ನಾನು ಇದನ್ನು ಕ್ವಿಟ್ ಮಾಡಿ ಫುಲ್ ಟೈಮ್ ತೊಗೊತೀನಿ ಅಂತ. ಈ ಇಂಡಸ್ಟ್ರೀಲಿರೋಷ್ಟು ಅದ್ಭುತವಾದ ಒಂದು ಆದಾಯ ಬೇರೆ ಯಾವ ಇಂಡಸ್ಟ್ರೀಲಿ ಇಲ್ಲ ಅಂದರೂ ಸಹ ತುಂಬ ಜನ ಈ ಇಂಡಸ್ಟ್ರಿಯಲ್ಲಿ ಫುಲ್ ಟೈಮ್ ಕೆರಿಯರ್ ಆಗಿ ತೊಗೊಳೋದಕ್ಕೆ ಹೆದರುತ್ತಾರೆ. ಯಾಕಂದರೆ ಇದು 3 ರೀಸನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದೆ. ಅದರಲ್ಲಿ ಒಂದೊಂದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ಕಮ್ ಡಿಪೆಂಡ್ಸ್ ಆನ್ ಟೀಮ್ ಪರ್ಫಾರ್ಮೆನ್ಸ್, ಎಸ್, ದಟ್ ಈಸ್ ದ ಮೇಜರ್ ಡ್ರಾಬ್ಯಾಕ್ ಹೌದು, ಮೇಜರ್ ಅಡ್ವಾಂಟೇಜು ಹೌದಲ್ವಾ. ಸೊ ಏನಪ್ಪ ಅಂದರೆ ನಾನು ಡ್ರಾಬ್ಯಾಕ್ ಅನ್ನಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಇರೋದೇ ಅಡ್ವಾಂಟೇಜ್. ಟೀಮ್ ಇಸ್ ದನ್ ಅಡ್ವಾಂಟೇಜ್, ಇಟ್ ಇಸ್ ನಾಟ್ ಎ ಡ್ರಾಬ್ಯಾಕ್. ಬಟ್ ಟೀಮ್ ಪರ್ಫಾರ್ಮೆನ್ಸ್ ಮೇಲೆ ನಮ್ಮ ಇನ್ಕಮ್ ಡಿಪೆಂಡ್ ಆಗಿರೋದ್ರಿಂದ ಸೊ ಅದನ್ನು ನಾನು ಡ್ರಾಬ್ಯಾಕ್ ರೀತಿಯಲ್ಲಿ ಮಾತಾಡಿದೆ. ಬಟ್ ಒಂದು ಅಂತೂ ಅರ್ಥ ಆಗುತ್ತೆ. ಸೊ ಯಾವಾಗ ಟೀಮ್ ಪರ್ಫಾರ್ಮ್ ಮಾಡುತ್ತೋ ಅವಾಗ ನಮಗೆ ಇನ್ಕಮ್ ಬರುತ್ತೆ. ಸರ್ ನೋ, ದಿಸ್ ಇಸ್ ಎ ಟೀಮ್ ಗೇಮ್, ಇಟ್ ಇಸ್ ಕಂಪ್ಲೀಟ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಎ ಟೀಮ್ ಸ್ಪೋರ್ಟ್ ಆಗಿರೋದ್ರಿಂದ ಟೀಮ್ ಆ್ಯಕ್ಟಿವ್ ಆಗಿರಬೇಕು, ಟೀಮ್ ಪರ್ಫಾರ್ಮ್ ಮಾಡ್ತಾ ಇರಬೇಕು, ಅವಾಗ ಮಾತ್ರ ಇನ್ಕಮ್ ರೆಗ್ಯುಲರ್ ಆಗಿರುತ್ತೆ. ಸೊ ತುಂಬ ಪ್ರಾಬ್ಲಮ್ ಏನಂದರೆ, ಟೀಮ್ ಇದೆ ಆದರೆ ಆ್ಯಕ್ಟಿವ್ ಆಗಿಲ್ಲ. ತುಂಬ ಜನಕ್ಕೆ ಟೀಮ್ ಇದೆ, ಅವ್ರು ಪರ್ಫಾರ್ಮ್ ಮಾಡ್ತಾ ಇಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ರೀಸನ್. ಸೊ ಆ್ಯಸ್ ಎ ಲೀಡರ್ ಆಫ್ ದಿ ಬಿಸ್ನೆಸ್, ಆ್ಯಸ್ ಎ ಲೀಡರ್ ಆಫ್ ದಿ ಆರ್ಗನೈಸೇಷನ್, ನಿಮ್ಮ ಕರ್ತವ್ಯ ಏನು ಅಂದರೆ, ನಿಮಗೆ ನಿರಂತರವಾಗಿ ಆದಾಯ ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಟೀಮನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳಕ್ಕೆ ಗೊತ್ತಿರಬೇಕು. ಯು ಹ್ಯಾವ್ ಟು ಎಂಗೇಜ್ ದ ಟೀಮ್. ಸೊ ಟೀಮನ್ನ ಆ್ಯಕ್ಟಿವ್ ಆಗಿ ಇಟ್ಕೊಳೋದಂದ್ರೆ ಏನು? ಸೊ ತುಂಬ ಟೀಮ್ ಬಿಲ್ಡ್ ಆಗ್ತಾನೆ ಇರುತ್ತೆ ಬಿಡಿ. ದಿನ ಟೀಮಲ್ಲಿ ಜಾಯ್ನ್ ಆಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಯಾಕೆ ಸರ್ ನನಗೆ ಇಷ್ಟು ದೊಡ್ಡ ಟೀಮ್ ಇದೆ, ನನ್ನ ಹತ್ರ 100 ಜನ ಟೀಮ್ ಇದೆ, 200 ಜನ ಟೀಮ್ ಇದೆ, 500 ಜನದಿದೆ, 1000 ಜನದ ಟೀಮ್ ಇದೆ, ಆದರೂ ಸಹ ಇನ್ಕಮ್ ಸರಿಯಾಗಿ ಬರ್ತಾಯಿಲ್ಲ ಅಂತ ತುಂಬ ಜನದ ಪ್ರಾಬ್ಲಮ್. ಸರ್ ಅವ್ರದ್ದು ಆರ್ಗನೈಸೇಷನ್ ನೋಡಿಬಿಟ್ರೆ, ಅವ್ರ ಸಾಫ್ಟ್ವೇರಲ್ಲಿ ನೋಡಿದ್ರೆ, ಅವರ ಡೌನ್ಲೈನ್ಸ್ ನೋಡಿಬಿಟ್ರೆ ಸಾವಿರಾರು ಗಟ್ಟಲೆ, ಬಟ್ ಇನ್ಕಮ್ ಇನ್ಕನ್ಸಿಸ್ಟೆನ್ಸಿ. ಯಾಕೆ? ಬಿಕಾಸ್ ಆ್ಯಸ್ ಎ ಲೀಡರ್ ಆಫ್ ದಿ ಟೀಮ್, ನಿಮ್ಮ ಮೊದಲ ಕರ್ತವ್ಯ, ನಿಮ್ಮ ಆದ್ಯ ಕರ್ತವ್ಯ ಟೀಮ್ನ ಎಂಗೇಜ್ ಆಗಿ ಇಟ್ಕೊಳೋದು, ಟೀಮ್ನ ಆ್ಯಕ್ಟಿವ್ ಆಗಿ ಇಟ್ಕೊಳೋದು. ಸೊ ಟೀಮ್ ಆ್ಯಕ್ಟಿವ್ ಆಗಿ ಇಟ್ಕೊಬೇಕು ಅಂದರೆ ಯು ನೀಡ್ ಟು ಗಿವ್ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಟು ದಿ ಟೀಮ್. ಟೀಮಿಗೆ ಡೈಲಿ ಮೆಥಡ್ ಆಫ್ ಆಪ್ರೇಷನ್ನ ಹೇಳ್ಕೊಟ್ಟಿರಲ್ಲ. ಸೊ ಆ್ಯಸ್ ಎ ಟೀಮ್ ನಿಮ್ಗೇನು ಬಂದಿರ್ತಾರೆ ಅವರಿಗೆ ಮೊದಲು ಓರಿಯೆಂಟೇಷನ್ ಮಾಡಿರಬೇಕು. ನೆಕ್ಸ್ಟು ಆ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಅವರ ಕರ್ತವ್ಯಗಳನ್ನು ತಿಳಿಸ್ಕೊಟ್ಟಿದ್ರೆ, ಡೈಲಿ ಆ್ಯಕ್ಟಿವಿಟೀಸ್ಗಳು ಏನೇನು ಮಾಡಬೇಕು ಅಂತ ತಿಳಿಸ್ಕೊಟ್ರೆ 100% ಟೀಮು ಎಂಗೇಜ್ ಆಗಿರುತ್ತೆ. ಸೊ ಅದೊಂದೇ ಅಲ್ಲ, ಡೈಲಿ ಮೆಥಡ್ ಆಫ್ ಆಪ್ರೇಷನ್ ಒಂದೇ ಅಲ್ಲ, DMO ಅಂತ ನಾನು ಏನು ಹೇಳ್ತಿದ್ದೀನಿ, ಟೀಮ್ ಎಂಗೇಜ್ ಆಗಿರೋದಕ್ಕೆ ಅದೊಂದೇ ರೀಸನ್ ಅಲ್ಲ. ಸೊ ಟೀಮು
ಕನೆಕ್ಟೆಡ್ ಆಗಿರಬೇಕು, ಬೌಂಡೆಡ್ ಆಗಿರಬೇಕು ಅಂದರೆ ಯು ಶುಡ್ ಬಿ ಫಿಲ್ಡ್ ವಿತ್ ಆ್ಯಕ್ಟಿವಿಟೀಸ್. ಕಂಪ್ಲೀಟ್ ಮಂತು ಟೀಮ್ ಜೊತೆ ಆ್ಯಕ್ಟಿವಿಟೀಸ್ ಜೊತೆ ಫಿಲ್ ಆಗಿರಬೇಕು. ಯಾವುದಾದ್ರು ಅಂದರೆ ಫಾರ್ ಎಕ್ಸಾಂಪಲ್ ಝೂಮ್ ಮೀಟಿಂಗ್, ದಿಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ವೇ ಟು ಗೆಟ್ ಆ್ಯಕ್ಟಿವ್ ದಿ ಟೀಮ್. ಯಾಕಂದರೆ ಪ್ರತಿದಿನ ಝೂಮ್ ಮೀಟಿಂಗ್ ತಗೊಳ್ಳೋ ಮುಖಾಂತರ, ಪ್ರತಿದಿನ ಅವ್ರನ್ನ ಝೂಮಲ್ಲಿ ಕನೆಕ್ಟ್ ಆಗೋ ಮುಖಾಂತರ ಅವ್ರನ್ನ ಆ್ಯಕ್ಟಿವ್ ಆಗಿ ಇಟ್ಕೊಬೋದು. ಇನ್ಫಾರ್ಮೇಷನ್ ಫ್ಲೋ ಆಗ್ತಿರುತ್ತೆ, ಅವ್ರಿಗೆ ಬಿಸ್ನೆಸ್ನ ಸೀರಿಯಸ್ನೆಸ್ನ ತಿಳಿಸ್ಕೊಡ್ತಾ ಹೋಗ್ಬೋದು. ಸೆಕೆಂಡ್, ಬಿಸ್ನೆಸ್ ಆಪರ್ಚುನಿಟಿ ಪ್ರೆಸೆಂಟೇಷನ್ ಅಂದರೆ ಆಲ್ ಮೀಟಿಂಗ್ BOP ಅಂತ ಏನಿರುತ್ತೆ. ಸೊ ವೀಕ್ಲಿ ಕಂಡಕ್ಟ್ ಮಾಡಿ ಅವ್ರನ್ನ ಆ ಒಂದು ಮೀಟಿಂಗ್ ಒಳಗಡೆ ಎಂಗೇಜ್ ಮಾಡೋ ಮುಖಾಂತರ ಅವ್ರನ್ನ ಟೀಮಲ್ಲಿ ಆ್ಯಕ್ಟಿವ್ ಆಗಿ ಇಟ್ಕೊಬೋದು. ಇಲ್ಲ ಹೋಮ್ ಮೀಟಿಂಗ್ ಮಾಡೋ ಮುಖಾಂತರ, ಅಥವಾ ಏನಂತಾರೆ NDO, ನ್ಯೂ ಡಿಸ್ಟ್ರಿಬ್ಯೂಟಿವ್ ಓರಿಯಂಟೇಷನ್ಸ್ ನಿರಂತರವಾಗಿ ನಡಿಬೇಕು. ಅದಲ್ಲದೆ ಮಂತ್ಲಿ ಒಂದು ಲೀಡರ್ಶಿಪ್ ಟ್ರೈನಿಂಗ್, ಸೆಮಿನಾರ್ಸ್, ಇವೆಲ್ಲ ಆ್ಯಕ್ಟಿವಿಟೀಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ದಿಸ್ ಆರ್ ಆಲ್ ದ ಬ್ಯೂಟೀಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇದನ್ನು ಈ ಒಂದು ಸಿಸ್ಟಮ್ ಒಳಗಡೆ ಅವ್ರನ್ನ ಪ್ಲಗ್ ಇನ್ ಮಾಡಿದ್ರೆ ಮಾತ್ರ ಅವ್ರು ಆ್ಯಕ್ಟಿವ್ ಆಗಿರ್ತಾರೆ. ತುಂಬ ಜನ ಏನಾಗ್ತಾರೆ, ಟೀಮಲ್ಲಿ ಬರ್ತಾರೆ, ಸಿಸ್ಟಮ್ ಹೇಳ್ಕೊಡಲ್ಲ ನಾವು ಅವರಿಗೆ. ಯಾವ್ಯಾವುದರಲ್ಲಿ ಅವರು ಎಂಗೇಜ್ಡ್ ಆಗಿರಬೇಕು, ಯಾವ್ಯಾವ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅವರಿಗೆ ನಾವು ದಾರಿ ತೋರಿಸ್ತಿರೋ ಕಾರಣ ಟೀಮ್ ಇದೆ, ಅದಕ್ಕೆ ಇನ್ಕಮ್ ಬರ್ತಾರೆ. ಯಾಕಂದರೆ ಅವರು ಆ್ಯಕ್ಟಿವ್ ಆಗಿಲ್ಲ, ಎಂಗೇಜ್ಡ್ ಆಗಿಲ್ಲ, ಆ್ಯಕ್ಟಿವಿಟೀಸ್ ಜೊತೆ ಪ್ಲಗಿನ್ ಆಗಿಲ್ಲ. ಸೊ ಆದ್ದರಿಂದ ಡಿಯರ್ ಲೀಡರ್ಸ್, ನಿಮ್ಮ ಟೀಮಲ್ಲಿ ನಿಮ್ಮ ಹತ್ರ ಟೀಮ್ ಇದ್ದು ನಿಮ್ಗೆ ಇನ್ಕಮ್ ಬರ್ತಿಲ್ಲ ಅಂದರೆ ದಯವಿಟ್ಟು ಇವತ್ತಿಂದ ಫೋಕಸ್ ಮಾಡಿ ಆ್ಯಕ್ಟಿವಿಟೀಸ್ ಮೇಲೆ. ಆ್ಯಕ್ಟಿವಿಟೀಸ್ ಆರ್ ದ ಲೈಫ್ ಲೈನ್ ಆಫ್ ಸೇಲ್ಸ್. ನೀವೆಷ್ಟು ಮೋರ್ ನಂಬರ್ ಆಫ್ ಆ್ಯಕ್ಟಿವಿಟೀಸ್ ಇಸ್ ಈಕ್ವಲ್ ಟು ಮೋರ್ ನಂಬರ್ ಆಫ್ ಪ್ರಾಸ್ಪೆಕ್ಟ್ ಇಸ್ ಈಕ್ವಲ್ ಟು ಮೋರ್ ನಂಬರ್ ಆಫ್ ಕಸ್ಟಮರ್. ಸೊ ಎಷ್ಟು ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ತೀರೋ ಅಷ್ಟು ಪ್ರಾಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ಅಷ್ಟು ಕಸ್ಟಮರ್ ಜಾಸ್ತಿ ಆಗ್ತಾರೆ, ಅವ್ರು ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ಆದ್ದರಿಂದ ಟೀಮಲ್ಲಿ ಏನಪ್ಪ ಟೀಮ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದು ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡೋದು. ಎರಡನೇದು ಟೀಮ್ ಪರ್ಫಾರ್ಮ್ ಮಾಡಬೇಕಲ್ಲ. ಒಂದು ಆ್ಯಕ್ಟಿವ್ ಆಗಿ ಇಟ್ಕೊಳೋದು ಟೀಮ್ನ, ಇನ್ನೊಂದು ಟೀಮ್ನ ಪರ್ಫಾರ್ಮ್ ಮಾಡೋದು. ಟೀಮ್ ಪರ್ಫಾರ್ಮ್ ಮಾಡಬೇಕಂದ್ರೆ ಅವರಿಗೆ ಟ್ರೈನಿಂಗ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಮೇಕಿಂಗ್ ದೆಮ್ ಪರ್ಫಾರ್ಮ್. ಯಾಕಂದರೆ ಸೊ ವಿತೌಟ್ ಟ್ರೈನಿಂಗ್ ಅವ್ರಿಗೆ ಸ್ಕಿಲ್ ಗೊತ್ತಿಲ್ಲ ಅಂದರೆ, ಈಗ ಅವ್ರಿಗೆ ಪ್ಲ್ಯಾನ್ ಹೇಳಕ್ಕೆ ಬಂದರೆ ತಾನೇ ಪ್ಲ್ಯಾನಿಂಗ್ ಮಾಡೋಕ್ಕೆ ಸಾಧ್ಯ. ಹೋಗಿ ಪ್ಲ್ಯಾನರ್ ಆಗಿದ್ರೆ ತಾನೇ ಅವ್ರಿಗೆ ಇನ್ನೊಬ್ರಿಗೆ ಪ್ಲ್ಯಾನ್ ಹೇಳಕ್ಕೆ ಸಾಧ್ಯ. ಅವ್ರಿಗೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಬಂದರೆ ತಾನೇ ಅವರು ಕಸ್ಟಮರ್ಸ್ನ ಪ್ರಾಸ್ಪೆಕ್ಟ್ನ ಫೇಸ್ ಮಾಡೋಕ್ಕೆ ಸಾಧ್ಯ. ಅವ್ರಿಗೆ ಕ್ಲೋಸಿಂಗ್ ಟೆಕ್ನಿಕ್ಸ್ ಗೊತ್ತಿದ್ರೆ ತಾನೇ ಅವರು ಹೋಗಿ ಇಂಡಿವಿಜುವಲ್ ಹೋಗಿ ಕ್ಲೋಸ್ ಮಾಡ್ಕೊಂಡು ಬಿಸ್ನೆಸ್ ತರಕ್ಕೆ ಸಾಧ್ಯ. ಸೊ ಆ ಟೀಮ್ ಪರ್ಫಾರ್ಮ್ ಮಾಡಬೇಕಂದ್ರೆ ಅವ್ರು ಏನಾಗಬೇಕು, ದೇ ಶುಡ್ ಬಿಕಮ್ ಸ್ಕಿಲ್ಫುಲ್. ಸ್ಕಿಲ್ ಟ್ರೈನಿಂಗ್ನ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿರೋಂಥ ಬೇಸಿಕ್ ಟ್ರೈನಿಂಗ್ನ ಅವ್ರಿಗೆ ಕೊಡಬೇಕಾಗತ್ತೆ, ಸ್ಕಿಲ್ಸ್ ಟ್ರೈನಿಂಗ್ನ ಕೊಡಬೇಕಾಗತ್ತೆ. ಆ ಮುಖಾಂತರ ಟೀಮ್ ಪರ್ಫಾರ್ಮೆನ್ಸ್ ಆಗುತ್ತೆ. ಸೊ ನಿಮ್ಮಲ್ಲಿ ಒಂದು ಗೊಂದಲ ಇದ್ದರೆ, ಸರ್ ನನಗೆ ಟೀಮ್ ಇದೆ ಸರ್, ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ತುಂಬ ಇಷ್ಟ, ಆದರೆ ಯಾಕೋ ನಂಗೆ ಫುಲ್ ಟೈಮ್ ಮಾಡೋಕ್ಕಾಗ್ತಿಲ್ಲಪ್ಪ, ಅದಕ್ಕೆ ಪಾರ್ಟ್ ಟೈಮ್ ಮಾಡ್ತೀನಿ, ನನಗೆ ಇನ್ಕನ್ಸಿಸ್ಟೆನ್ಸಿ ಇದೆ ಇನ್ಕಮಲ್ಲಿ, ನನಗೆ ನಿಜವಾಗ್ಲೂ ಇಷ್ಟು ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ನಾನು ಎಲ್ಲದನ್ನು ಬಿಟ್ಟು ಇದನ್ನೇ ಫುಲ್ ಟೈಮ್ ಮಾಡ್ತೀನಿ ಅಂತ ಹೇಳೋರು ತುಂಬ ಜನ ಸಿಗ್ತಾರೆ. ಅವರಿಗೆ ನೀವು ಹೇಳಬೇಕಾದ್ದಿಷ್ಟೇ, ನೀನು ನಿಜವಾಗ್ಲೂ ಫುಲ್ ಟೈಮ್ ಬರಬೇಕಂದ್ರೆ ಮೊದಲು ನಿನ್ನ ಟೀಮನ್ನ ಆ್ಯಕ್ಟಿವ್ ಆಗಿ ಇಟ್ಕೊಂಡು ಕಲ್ತ್ಕೋ. ಒಂದು ಆ್ಯಕ್ಟಿವ್ ಆಗಿ ಇಟ್ಕೊಳೋದಲ್ದೇ ಅವರಿಗೆ ಪರ್ಫಾರ್ಮ್ ಮಾಡಬೇಕಂದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ತರಬೇತಿ ಕೊಡೋದನ್ನು ಕಲ್ತ್ಕೊಬೇಕು. ಸ್ಕಿಲ್ಫುಲ್ ಟ್ರೈನಿಂಗ್ ಕೊಡೋ ಮುಖಾಂತರ ನೀವು ಈ ಒಂದು ಪ್ರಾಬ್ಲಮಿಂದ, ಇನ್ಕನ್ಸಿಸ್ಟೆನ್ಸ್ ಇನ್ಕಮ್ ಅನ್ನೋ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಒಂದು ಓಕೆ. ಸೊ ಫಸ್ಟ್ ಪಾಯಿಂಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ಇನ್ಕಮ್ ಡಿಪೆಂಡ್ಸ್ ಆನ್ ಟೀಮ್ ಪರ್ಫಾರ್ಮೆನ್ಸ್. ಎರಡನೇದು ಬಂದ್ಬಿಟ್ಟು ಡೌನ್ಲೈನ್ ಮೆಂಬರ್ಸ್ ಕ್ವಿಟ್ ಆಫನ್ಲಿ. ಅಂದರೆ ಎರಡನೇದು ಅವಾಗ ಡೌನ್ಲೈನ್ ಕ್ವಿಟ್ ಆಗ್ತಾರೆ. ಸೊ ನಾವು ಈ ಕಡೆಯಿಂದ ಸೇರ್ಕೊಂಬರೋದು, ಆ ಕಡೆಯಿಂದ ಬಿಡ್ತಾ ಇರೋದು. ಈ ಕಡೆಯಿಂದ ಸೇರಿಸ್ಕೊಂಬರ್ತೀವಿ ಸರ್, ಹಿಂತಿರುಗಿ ನೋಡಿದ್ರೆ ಅವ್ರು ಯಾರೂ ಇಲ್ಲ ಸರ್, ನಾನು ಒಬ್ಬನೇ ಇದ್ದೀನಿ, ಅದಕ್ಕೆ ಟೀಮಲ್ಲಿ ಇನ್ಕಮ್ ಬರ್ತಾಯಿಲ್ಲ ಸರ್, ಏನಂತ ಗೊತ್ತಿಲ್ಲ ಸರ್, ಫುಲ್ಲು ಜೋಶಾಗಿ ಜಾಯ್ನ್ ಆಗಿರ್ತಾರೆ, ಮಾಡ್ತೀವಿ ಅಂತ ಹೇಳಿರ್ತಾರೆ, ನಾಳೆ ಇನ್ನೊಂದು ವಾರ ನೋಡಿದ್ರೆ ಅವರು ನಮ್ಮ ಜೊತೆ ಕನೆಕ್ಟ್ ಆಗ್ತಾಯಿಲ್ಲ, ಕ್ವಿಟ್ ಆಗಿರ್ತಾರೆ. ಸೊ ಇದು ನಿಮಗೆ ಆಫನ್ ಆಗಿ ಫೇಸ್ ಮಾಡೋಂಥ ಅಬ್ಜೆಕ್ಷನ್, ಹೌದಲ್ವಾ? ಸೊ ಡೌನ್ಲೈನ್ ಯಾಕೆ ಕ್ವಿಟ್ ಆಗ್ತಾರೆ ಅದಕ್ಕೆ ಹೇಳೋದು ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಅವ್ರನ್ನ ಒಂದು ವ್ಯಕ್ತಿನ ಈ ಸಿಸ್ಟಮ್ ಒಳಗಡೆ ಕರ್ಕೊಬರೋದು ಇಷ್ಟು ಇಂಪಾರ್ಟೆಂಟ್, ಅಂದರೆ ರಿಕ್ರೂಟ್ ಮಾಡೋದು ಇಷ್ಟು ಇಂಪಾರ್ಟೆಂಟು. ಕರ್ಕೊಬಂದಿರೋಂಥ ವ್ಯಕ್ತಿನ ಈ ಸಿಸ್ಟಮ್ ಒಳಗಡೆ ಕನೆಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಪ್ಲಗಿನ್ ಮಾಡೋದು ಅಂದರೆ ಅವ್ರನ್ನ, ಹೊಸ ವ್ಯಕ್ತಿಗಳನ್ನು ಈ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಬಗ್ಗೆ, ಅಂದರೆ ಲಾಂಚಿಂಗ್ ಅಂತಾರೆ, ಯು ಶುಡ್ ನೋ ಹೌ ಟು ಲಾಂಚ್ ದ ನ್ಯೂ ಪೀಪಲ್. ಇದೇ ಇಂಪಾರ್ಟೆಂಟ್. ನಿಮಗೆ ಈ ಲಾಂಚಿಂಗ್ ಪ್ರೋಗ್ರಾಮ್ ಗೊತ್ತಿಲ್ಲ ಅಂದರೆ ಹೊಸ ವ್ಯಕ್ತಿಗಳು ಏನು ನಿಮ್ಮ ತಂಡಕ್ಕೆ ಸೇರ್ತಾ ಇದ್ದಾರೆ, ಅವ್ರನ್ನ ಈ ಇಂಡಸ್ಟ್ರಿ ಒಳಗಡೆ, ಈ ಬಿಸ್ನೆಸ್ ಒಳಗಡೆ ಲಾಂಚಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದರೆ, ಅವ್ರನ್ನ ಈ ಬಿಸ್ನೆಸ್ ಒಳಗಡೆ ತರೋದಕ್ಕೆ ನಿಮ್ಗೆ ಗೊತ್ತಿಲ್ಲ, ಸಿಸ್ಟಮ್ ಒಳಗಡೆ ಕನೆಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ 100% ಕ್ವಿಟ್ ಆಗೇ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಕ್ಲೂಲೆಸ್ ಆಗಿರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ.
ತರೋದೆಷ್ಟು ಇಂಪಾರ್ಟೆಂಟೋ ತಂದಂಥ ವ್ಯಕ್ತಿನ ಲಾಂಚ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ ಯು ಶುಡ್ ನೋ ಸ್ಪಾಟ್ ಓರಿಯೆಂಟೇಷನ್. ಸೊ ಜಾಯಿನ್ ಆದಮೇಲೆ ವ್ಯಕ್ತಿ ನಿಮ್ಮ ಒಂದು ಟೀಮಿಗೆ ಜಾಯಿನ್ ಆದಮೇಲೆ ಆ ವ್ಯಕ್ತಿಗೆ ನೀವು ಅವರಿಂದ ಅಮೌಂಟ್ ಕಲೆಕ್ಟ್ ಮಾಡಿದ್ರಿ, ಪ್ರಾಡಕ್ಟ್ ಏನಪ್ಪ ಅವ್ರ ಹತ್ರ ಏನಂತಾರೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ರಿ, ಆಮೇಲೆ ವಾಪಸ್ ಬಂದಿದ ತಕ್ಷಣ ಆಗೋದಿಲ್ಲ. ಬರೀ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದ್ರಿಂದ, ಅಮೌಂಟ್ ಕಲೆಕ್ಟ್ ಮಾಡೋದ್ರಿಂದ ಕೆಲಸ ಮುಗ್ದಿಲ್ಲ. ನಿಮ್ಮ ಕೆಲಸ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದೆ. ಒಂದು ಕಪ್ ಆಫ್ ಟೀ ಅಥವಾ ಕಪ್ ಆಫ್ ಕಾಫಿ ಕುಡ್ದು ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಮಾತಾಡ್ಕೊಂಡು ಮತ್ತೆ ಬಂದು ಕೂತ್ಕೊಬೇಕು. ಸರ್ ವೆರಿ ಗುಡ್ ಸರ್, ನೀವು ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ, ಎಲ್ಲ ಆಗಿದೆ, ದಿಸ್ ಇಸ್ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹಿಂಗಿರುತ್ತೆ. ಸೊ ಅವರು ರಿಜಿಸ್ಟ್ರೇಷನ್ ಹೆಂಗಾಗುತ್ತೆ, ಕಂಪ್ನಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳು ಏನೇನಿದೆ ಮತ್ತು ಕಂಪ್ನಿ ರಿಲೇಟೆಡ್ ಇನ್ಫಾರ್ಮೇಷನ್ ಏನಿದೆ ಅವರಿಗೆ ಅಲ್ಲೇ ಕೊಡಬೇಕು. ಒಂದು ವಾಟ್ಸಪ್ ಗ್ರೂಪ್ ಇದ್ದರೆ ಅವರಿಗೆ ಅಲ್ಲೇ ಆ್ಯಡ್ ಮಾಡಬೇಕು. ಝೂಮ್ ಲಿಂಕ್ನ ಝೂಮ್ ಅಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ವರ್ಚುವಲಿ ಯಾವ ರೀತಿ ಕನೆಕ್ಟ್ ಆಗೋದು, ಝೂಮ್ ಆ್ಯಪ್ ಇಲ್ಲಾಂದರೆ ಅವರಿಗೆ ಡೌನ್ಲೋಡ್ ಮಾಡಿ ಯಾವ ರೀತಿ ಆನ್ ಮಾಡೋದು, ಯಾವ ರೀತಿ ಆಫ್ ಮಾಡೋದು, ವಿಡಿಯೋ ಆನ್ ಮಾಡ್ಕೊಳೋದು ಹೇಗೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ಬೇಕು. ಕಂಪ್ನಿಯ ವೆಬ್ಸೈಟ್ ಅಡ್ರೆಸ್ನ ಕೊಡಬೇಕು. ಅವರಿಗೆ ಪ್ರಾಡಕ್ಟ್ ಡೀಟೇಲ್ಸ್ಗಳು ಬಗ್ಗೆ ಇರೋಂಥ ವೀಡಿಯೋಸ್ಗಳು, ಟೆಸ್ಟಿಮೋನಿಯಲ್ಸ್ಗಳು ಕೊಡಬೇಕಾಗತ್ತೆ, ಇಮೇಜಸ್ಗಳನ್ನ ಕೊಡಬೇಕಾಗತ್ತೆ, ಕಂಪ್ನಿ ವೆಬ್ ಅಡ್ರೆಸ್ನ ಕೊಡಬೇಕಾಗತ್ತೆ, ಕಸ್ಟಮರ್ ಕೇರ್ ನಂಬರ್ನ ಕೊಡಬೇಕಾಗತ್ತೆ. ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್, ಅವರಿಗೆ ವಿಶ್ವಾಸವನ್ನು ತುಂಬಬೇಕು. ಲೀಸ್ಟ್ ಮಾಡಿ, ನಿಮ್ಮ ಕೆಲಸ ನಿಮ್ಮ ಹತ್ರ 100, 200, 300, 500 ಜನ ಪರಿಚಯ ಇದ್ದಾರೆ, ಆದರೆ ಮೊದಲು 10 ರಿಂದ 20 ವ್ಯಕ್ತಿಗಳ ಲೀಸ್ಟ್ ಮಾಡಿ, 10 ರಿಂದ 20 ವ್ಯಕ್ತಿಗಳ ಜೊತೆ ನಾನು ನಿಮ್ಮ ಜೊತೆ ಸೇರಿ ಕೆಲಸ ಮಾಡ್ತೀನಿ. ಆ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋ ಮುಖಾಂತರ ನಿಮಗೆ ಟೀಮ್ನ ಕಟ್ಕೊಡೋ ಕೆಲಸ ನಂದು. ನಾನು ಆ್ಯಸ್ ಎ ಅಪ್ಲೈನ್ ನಿಮ್ಮ ಜೊತೆ ಬಂದು ವರ್ಕ್ ಮಾಡಿ ನಿಮಗೆ ವರ್ಕ್ ಯಾವ ರೀತಿ ಮಾಡಬೇಕು ಅಂತ ಶೋ ಮಾಡಿ ತೋರಿಸ್ತೀನಿ. ಸೊ ನನ್ನ ಜೊತೆ ಒಂದು 10 ರಿಂದ 15 ಮೀಟಿಂಗ್ ಮಾಡಿ ಅಂತ ಹೇಳೋ ಮುಖಾಂತರ ಅವರಿಗೆ ಸಿಸ್ಟಮ್ ಒಳಗಡೆ ಪ್ಲಗ್ ಇನ್ ಮಾಡಿದ್ರೆ ಯಾಕೆ ಅವ್ರು ಕ್ವಿಟ್ ಆಗ್ತಾರೆ? ಇದು ಒಬ್ಬರಿಂದಲ್ಲ, ಪ್ರತಿಯೊಬ್ಬರು ಆ್ಯಸ್ ಎ ಕಲ್ಚರ್ ಟೀಮಲ್ಲಿ ಡೂಪ್ಲಿಕೇಟ್ ಆಗ್ತಾಯಿದ್ರೆ ಯಾವುದೇ ಕಾರಣಕ್ಕೂ ಡೌನ್ಲೈನ್ಗಳು ಕ್ವಿಟ್ ಆಗ್ತಾ ಇರ್ತಾರೆ. ಅದು ಮಾಡೋಕ್ಕಾಗಲ್ಲ, ಅದು ಸರ್ವೇ ಸಾಮಾನ್ಯ. 100ಕ್ಕೆ 80 ಜನ ಹೊರಗಡೆ ಬರ್ಬೋದು, 20 ಜನ ಹೊರಗಡೆ ಹೋಗ್ಬೋದು, 80-20 ರೇಷಿಯೋದಲ್ಲಿ ಅದು ಕಾಮನ್ ಇರುತ್ತೆ. ಬಟ್ 80 ಮೆಂಬರ್ಸು ಮತ್ತೆ ಇನ್ನೊಂದು ತಿಂಗಳಾದಮೇಲೆ ಮತ್ತೆ ಬಿಟ್ಟು ಹೋಗ್ಬಾರ್ದಲ್ಲ, ಮತ್ತೆ 2 ತಿಂಗಳಾದ್ಮೇಲೆ ಬಿಟ್ಟು ಹೋಗ್ಬಾರ್ದು. ಅಂದರೆ ಅವ್ರಿಗೆ ಪ್ರಾಪರಾಗಿ ಅವ್ರನ್ನ ಲಾಂಚ್ ಮಾಡಬೇಕು, ಪ್ರಾಪರಾಗಿ ಸಿಸ್ಟಮ್ನ ಹೇಳ್ಕೊಡ್ಬೇಕು. ಸಿಸ್ಟಮ್ ಒಳಗಡೆ ಪ್ಲಗಿನ್ ಮಾಡಿದ್ರೆ ಗ್ಯಾರಂಟಿ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅವರ 20 ಜನ ಲೀಸ್ಟಿಗೆ ನೀವು ವರ್ಕ್ ಮಾಡಿದ್ರೆ ನಿಮಗೆ ಬಿಸ್ನೆಸ್ ಬಂದೇ ಬರುತ್ತೆ, ನಿಮ್ಗೆ ಇನ್ಕಮ್ ಬಂದೇ ಬರಬೇಕು. ಓಕೆ, ನೋ ಗ್ಯಾರಂಟಿಡ್ ಪೇ ಚೆಕ್ಸ್. ಲೈಕ್ ಇಟ್ ಈಸ್ ನಾಟ್ ಜಾಬಲ್ಲಾದ್ರೆ ಏನಿರುತ್ತೆ ಗ್ಯಾರಂಟಿಡ್ ಪೇ ಚೆಕ್. ನೀವು ಕೆಲಸ ಮಾಡಲಿ ಬಿಡಲಿ, ನಿಮ್ಮ ಪರ್ಫಾರ್ಮೆನ್ಸ್ ಮಾಡಲಿ ಬಿಡಲಿ, ನಿಮ್ಮ ಡೌನ್ಲೈನ್ ಕ್ವಿಟ್ ಆಗಲಿ ಬಿಡಲಿ, ನಿಮಗೆ ಏನೇ ಗ್ರೋತ್ ಆಗಲಿ, ಜಾಬ್ ಅಂತ ಒಂದು ಏನಾದ್ರು ಸೇರ್ಕೊಂಡ್ಬಿಟ್ರೆ ಏನಿರುತ್ತೆ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರುತ್ತೆ. ಆದರೆ ಇಲ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಇಲ್ಲದಿರೋ ಕಾರಣ ತುಂಬ ಜನ ಫುಲ್ ಟೈಮ್ ಮಾಡೋದಕ್ಕೆ ಎದುರ್ತಾರೆ. ಅದಕ್ಕೆ ಇನ್ಕನ್ಸಿಸ್ಟೆನ್ಸಿ ಇನ್ಕಮ್ ಸರ್, ಅದಕ್ಕೋಸ್ಕರ ನಾನು ಫುಲ್ ಟೈಮ್ ಮಾಡಲ್ಲ, ನಾನು ಪಾರ್ಟ್ ಟೈಮ್ ಮಾಡ್ತೀನಿ, ಇದನ್ನು ಕೆರಿಯರಾಗಿ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಒಂದೇ ಹೇಳೋದು, ಸೊ ಎಸ್ ದೇರ್ ಇಸ್ ನೋ ಗ್ಯಾರಂಟಿಡ್ ಪೇ ಚೆಕ್ಸ್, 100% ಇಲ್ಲ. ಯಾಕಂದರೆ ಇಟ್ ಈಸ್ ಎ ಬಿಸ್ನೆಸ್, ಇಟ್ ಈಸ್ ನಾಟ್ ಎ ಜಾಬ್. ಒಂದು ಕ್ಲಾರಿಟಿ ಕೊಡಬೇಕು. ಅವರಿಗೆ ಪೇ ಚೆಕ್ಸ್ ಗ್ಯಾರಂಟಿ ಇಲ್ಲ, ಬಟ್ ಗ್ಯಾರಂಟಿಡ್ ಪೇ ಚೆಕ್ ಎಗನೆಸ್ಟ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಫ್ ಇನ್ಕಮ್ ಡಿಫ್ರೆನ್ಸಸ್ನ ತೋರಿಸ್ಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗ್ಯಾರಂಟಿಡ್ ಪೇ ಚೆಕ್ ಎಗನೆಸ್ಟ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಫ್ ಇನ್ಕಮ್ ಅಂದರೆ ಏನು? ಅಂದರೆ ಯಾವುದೇ ಒಂದು ಜಾಬಲ್ಲಿ ಕೆಲಸಕ್ಕೆ ನೀವು ಸೇರಿಕೊಂಡ್ರೆ ಒಂದು ಗ್ಯಾರಂಟಿಡ್ ಸಂಬಳ ಸಿಗುತ್ತಲ್ಲ, ಅದರ ವಾಸಸ್ ಈ ಒಂದು ಇಂಡಸ್ಟ್ರಿಲಿ ಎನ್ ಗ್ರಾಫ್ ಅಂತ ಏನಿರುತ್ತೆ, ಎನ್ ಗ್ರಾಫ್ ಟ್ರೈನಿಂಗ್ ಕೇಳಿರ್ತೀರಾ. ಆ ಎನ್ ಗ್ರಾಫ್ನ ಬರೆದ್ಬಿಟ್ಟು ಯಾವ ರೀತಿ ನಿಮ್ಮ ಎಫರ್ಟ್ ಮೊದಲು ತುಂಬ ಇರುತ್ತೆ, ಇನ್ಕಮ್ ಕಮ್ಮಿ ಇರುತ್ತೆ, ಆದರೆ ನಿರಂತರವಾಗಿ ಮುಂದುವರೆದ್ರೆ ನಿಮ್ಮ ಎಫರ್ಟು, ಸೊ ನಿಮ್ಮ ಎಫರ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ, ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬ್ಯೂಟಿ ಆಫ್ ದಿಸ್ ಇಂಡಸ್ಟ್ರಿ. ಇಟ್ ಈಸ್ ಯು ವಿಲ್ ಬಿ ಪೇಡ್ ಆನ್ ನಾಟ್ ಓನ್ಲಿ ಯುವರ್ ಓನ್ ಎಫರ್ಟ್, ಆಲ್ಸೋ ಯು ವಿಲ್ ಬಿ ಪೇಡ್ ಆನ್ ಟೀಮ್ ಎಫರ್ಟ್. ನಿಮಗೆ ನಿಮ್ಮೊಬ್ಬರ ಇನ್ಕಮ್ ಅಲ್ಲ, ಟೀಮ್ ಎಫರ್ಟಿಗೂ ಇನ್ಕಮ್ ಸಿಗೋದ್ರಿಂದ 100% ನೀವು ಒಂದು ಗ್ಯಾರಂಟಿಡ್ ಪೇ ಚೆಕ್ ಅಲ್ಲ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಸಿಗುತ್ತೆ. ನೀವು ಇಷ್ಟಿಗೆ ಅಂತಲ್ಲ, ನೀವು ಯು ಕ್ಯಾನ್ ಅರ್ನ್ ವಾಟ್ ಎವರ್ ಪಾಸಿಬಲ್ ಅನ್ನೋ ಒಂದು ಕ್ಲಾರಿಟಿ ವೈನ ಕೊಟ್ಟಿದೆ. ಆದರೆ ಅವರು 100% ಫುಲ್ ಟೈಮ್ ಮಾಡೋಕ್ಕೆ ನಿಂತ್ಕೊತಾರೆ. ಸೊ ಈ 3 ವಿಷಯನ ಇವತ್ತು ನಿಮ್ಮ ಜೊತೆ ಬಂದು ಚರ್ಚೆ ಮಾಡಿದ್ದೀನಿ. ಇನ್ನು ತುಂಬ ವಿಷಯಗಳಿರುತ್ತೆ ಮಾತಾಡೋಕ್ಕೆ, ಇರಲಿ ವೀಡಿಯೋದಲ್ಲಿ ಎಷ್ಟು ಹೇಳ್ಬೋದು ಅಷ್ಟು ಹೇಳೋಕೆ ಸಾಧ್ಯ. ಅದರಿಂದ ದಯವಿಟ್ಟು ಯಾರ್ಯಾರು ಇದ್ದರೆ ಫೇಸ್ಬುಕ್ ಕಮ್ಯುನಿಟಿ ಇರುತ್ತೆ, ಫ್ರೀ ಫೇಸ್ಬುಕ್ ಕಮ್ಯುನಿಟಿ ಜಾಯ್ನ್ ಆಗಿ. ಸೊ ಜೊತೆಗೆ ಹೆಚ್ಚು ವೀಡಿಯೋನ ಶೇರ್ ಮಾಡಿ ಎಲ್ರಿಗೂ ಈ ಒಂದು ಇನ್ಫಾರ್ಮೇಷನ್ ತಲುಪಲಿ ಅಂತ ಹೇಳೋ ಮುಖಾಂತರ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.